ಎಲ್ಲಾರ್ಗೂ ನಮ್ ತುಂಟಾಟ ಗೊತ್ತಾಗಿ ನಮ್ಮ ಹತ್ರಕ್ ಬರಕ್ಕೆ ಹೆದರ್ಕತ್ತಾರೆ. ಈಗ ತುಂಟಾಟ ಹೆಂಗ್ ಮಾಡೋದು? ಮೊಂಡೆ ಬೆಚ್ಚ ಮಾಡ್ಬೇಡ ಬಾಳೆಹಣ್ಣು. ಅವ್ರನ್ನ ಹೇಗೆ ಹತ್ತಿರ ಬರ್ಸ್ಬೇಕಂತ ಹೇಳಿ ನನಗೆ ಗೊತ್ತುಂಟು. ಹೆಂಗೆ? ಇಲ್ಲಿ ನೋಡ. ರಾಕಿ ಅಣ್ಣ ಇದೇನು? ಈಗ ಗೊತ್ತಾಗ್ತದೆ ತಡಿ. ₹100 ಇವತ್ತು ಬಿರಿಯಾನಿಗೆ ಆಯ್ತು. ಈ ₹100 ಸಾವಸಕ್ಕೆ ಹೋಗಿ ನನ್ನ ಬೆನ್ಮೂಳೆ ಸೈಡಿಗೆ ಬಂದ್ಬಿಡ್ತಲ್ಲಪ್ಪ. ರಾಕಿ ಅಣ್ಣ ನನ್ಗಿದ್ರಲ್ಲಂತೂ ಬೋ ಮಜಾ ಸಿಕ್ತು. ಲೇ ರಾಕಿ, ಏನು ಒಳ್ಳೆ ಚಿಕ್ಕ ಮಗು ತರ, ಅವನಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀನು ಚಿಕ್ಕ ಮಗು ತರ ಆಡ್ತೀಯಲ್ಲ. ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡು. ತೊಂದರೆ ಇಲ್ಲ, ಈ ಜನ್ಮದಲ್ಲಿ ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಉದ್ಧಾರ ಆಗ್ತಾನೆ. ಆದ್ರೆ ಬೋಲ್ಮಂಡೆ, 7 ಜನ್ಮದಲ್ಲೂ ನಿನ್ನ ತಲೆಯಲ್ಲಿ ಕೂದಲು ಮಾತ್ರ ಬರುವುದೇ ಇಲ್ಲ. ಚೆನ್ನಾಗದೇ ಕೂಸು. ನಾ ಚೆನ್ನಾಗಿವ್ನಿ ಅತ್ಯವ, ನೀವು ಚೆನ್ನಾಗಿದ್ದೀರಿಯಾ? ನನ್ಗೇನಾಗಿದ್ದು, ನಾನ್ ಚೆನ್ನಾಗಿವ್ನಿ. ಯಾನ ಫೋನ್ ಮಾಡಿದ್ದು? ನಾನು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಯಾನ? ಅತ್ಯವ, ನೀವು ಚಿಕ್ಕೋರಿರ್ಬೇಕಾದ್ರೆ ತುಂಟಾಟ ಮಾಡ್ತಾ ಇದ್ರಿಯಾ? ಸಣ್ಣವಳಿದ್ದಾಗ ಏನ್ ಕೂಸು, ನಾನು ಈಗ್ಲೂ ದೊಡ್ಡ ತರ್ಲೇನೆಯ. ಹಂಗಂದರಿಯಾ? ಆ ದನಕಾಯ ನಿನ್ ಜೊತೆ ತರ್ಲೆ ಮಾಡಲ್ವಾ? ಅವ್ರಲ್ಲಿ ತರ್ಲೆ ಮಾಡೋರು, ಅವ್ರಿಗೆ ತುಂಟಾಟ ಆಡಕ್ಕೆ ಬರಲ್ಲ. ನೀ ಪಾಪ ನಮ್ ಬಾಬು ತರ್ಲೆ ಮಾಡಿದ್ರೆ ಹೊಡಿಯಕ್ ಹೋಯ್ತಾರ. ಅವನು ಚಿಕ್ಕಂದಿನಿಂದಲೂ ಹಂಗೆಯ. ನೀನು ನಿನ್ ತುಂಟಾಟದಿಂದ ಅವನಿಗೆ ತುಂಟಾಟ ಆಡೋದನ್ನ ಕಲ್ಸು. ಆಯ್ತು ಅತ್ಯವ, ನೀವು ಹೇಳ್ದಂಗೆ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣ್ಕುಸು. ಆದಷ್ಟು ಬಿರ್ನೆ ಒಬ್ಬ ತರ್ಲೆ ಸುಬ್ಬನ್ನ ಎತ್ತು ನನ್ನ ಕೈ ಕೊಡು. ಆಯ್ತು ಅತ್ಯವ. ಪೊಲೀಸರು ಫೋನ್ ಮಾಡ್ತೀನಿ. ಚಂದನ್ ಅವರೇ, ನೀವೇ ಅಂತ ಮುಂಚೆ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ರೆ ತಾನೆ, ನಾನು ಹೆದರಿಸಿದ ತಕ್ಷಣ ಕಾರ್ಪೊರೇಷನ್ ಅವ್ರು ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ರಿ. ಗೋರಿ, ಇನ್ನೊಂದು 4 ಎಟ್ ಬಿದ್ದಿದ್ರೆ ನನ್ನ ಗೋರಿನೇ ಸೇರ್ಬಿಡ್ತಿದ್ದೆ. ಅದು ಗೋರಿ ಅಲ್ಲ, ಸಾರಿ. ಹಿಡಿದ್ರಿ ಜಾಣ. ಅದ್ಯಾಕೆ ಈ ಮುಖವಾಡಾಕ ಬಂದು ಎದುರಿಸಿದ್ರಿ? ಅದು ನಿಮಗೆ ಮಕ್ಳ ಥರ ತರಲೆ ಮಾಡೋದಂದ್ರೆ ಇಷ್ಟ ಅಂದ್ರಲ್ಲ, ಅದಕ್ಕೆ ಈ ಮಾಸ್ಕ್ ಹಾಕೊಂಬಂದು ಎದುರಿಸ್ಬಿಟ್ಟೆ. ಹಂಗೆ ಬಂದು ಎದುರಿಸಿದ್ರು ನಾ ಎದುರ್ಕತ್ತಾ ಇದ್ದೆ. ಅವ್ರೆ, ನಾನು ಅಷ್ಟು ಕೆಡ್ತಾಗಿದ್ದೀನ? ನಾನು ಹೇಳ್ತಿದ್ದು ಹಂಗಲ್ಲ. ಒಬ್ಬಳೇ ಇರ್ಬೇಕಾದ್ರೆ ಹಿಂದೆಯಿಂದ ಬಂದು ಅಂದಿದ್ರೆ ನಾನು ಎದುರ್ಕೊಂಡ್ಬಿಡ್ತಾ ಇದ್ದೆ. ಹಾಗಿದ್ರೆ ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ಪುನಃ ಇದ್ರಲ್ಲಿ ಒದೆ ಬೀಳ್ತವೆ. ಸಣ್ಣ ಹೋಯ್ತಾ ಇದ್ದ. ಹೆಂಗ್ ಹೊಡೆದ್ರಿ ಅಂದ್ರೆ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಕೈಯಲ್ಲೇ ನಿಂತ್ಕೊಳ್ಳೋಕಾದ್ದು, ಕಾಲಲ್ಲಿ ತಾನೇ ನಿಂತ್ಕೊಳ್ಳೋದು. ತರ್ಲೆ ಅಂದ್ರೆ ಇರಿ, ಹೋಗಿ ಮುಲಾಮ್ ತಕ ಬರ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ
ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?